ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಎಂಬ ಪಿತ್ತಕೋಶದ ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಆವರಿಸುತ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು 2.74 ಹತ್ತತ್ರ 3% ಜನಕ್ಕೆ ಇದು ಆವರಿಸಿದೆ. ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸರ್ಕಾರ ಗಮನವನ್ನ ಕೊಡಬೇಕು. ಸರ್ಕಾರ ಒಂದು ಗುರಿಯನ್ನ ಇಟ್ಕೊಂಡಿದೆ ಏನು ಅಂತ ಹೇಳಿದ್ರೆ 2025-26ನೇ ಸಾಲಿಗೆ 43,000 ಕೋಟಿಗೆ ಗುರಿಯನ್ನ ಇಟ್ಕೊಂಡಿದೆ. ಸಭಾಪತಿಗಳೇ, ಸ್ಕೀಮ್ಗಳ ಮೂಲಕ ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ನಾವೇನು ನಿಲ್ಲಿಸಿಲ್ಲ. ಏನು ಈಗ ಜನರಲ್ ಆಗಿ ಏನು ಟ್ರೀಟ್ಮೆಂಟ್ ಇದೆ ಆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು ಅಂತ. ಆದರೆ ಸರ್ಕಾರಕ್ಕೆ ನಾನು ಗಮನಕ್ಕೆ ತರೋದೇನು ಅಂತ ಹೇಳಿದ್ರೆ ನೀವು ಗುರಿಯನ್ನು ಹೆಚ್ಚು ಮಾಡ್ತಾ ಇದ್ದೀರಾ. ಒಂದು ವರ್ಷಕ್ಕೆ 46,000 ಕೋಟಿ ಅಂತ. ಅವ್ರ ಆರೋಗ್ಯದ ಕಡೆ ಗಮನ ಕೊಡದೇ ಇದ್ರೆ ಹೆಂಗೆ? ಅದಕ್ಕೆ ಈಗ ಉದಾಹರಣೆ ಗ್ಯಾರಂಟಿಗಳು ಕೂಡ ನಡೀತಿರೋದು ಯಾರಿಂದ? ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳು ನಡೀತಿರೋದು ಯಾರಿಂದ? ಅವರಿಂದನೇ ನಡೀತಾ ಇಲ್ಲ ಅಂತಲ್ಲ, ಆದರೆ ಅವ್ರದ್ದು ಬಹಳ ದೊಡ್ಡ ಯೋಗದಾನ ಇದೆ, ದೊಡ್ಡ ಪಾತ್ರ ಇದೆ. ಆದ್ರಿಂದ ಸಭಾಪತಿಗಳಿಗಂತೂ ಈ ವಿಷಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವೇರ್ನೆಸ್ ತಮಗಿದೆ. ಆದ್ರಿಂದ ಈ ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ತಮ್ಮ ಮೂಲಕ ಸರ್ಕಾರಕ್ಕೆ ಈ ಒಂದು 20% ಇದಕ್ಕೋಸ್ಕರ ವೆಚ್ಚ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.